ಮಳವಳ್ಳಿ ತಾಲೂಕಿನ ಬಾಚನಹಳ್ಳಿ ಮುರಾರ್ಜಿ ವಸತಿ ಶಾಲೆಗೆ ನ್ಯಾಯಾಧೀಶರ ದಿಢೀರ್ ಭೇಟಿ. ಅವ್ಯವಸ್ಥೆ ಸರಿಪಡಿಸುವಂತೆ ಖಡಕ್ ಸೂಚನೆ. ವಸತಿ ಶಾಲೆಯ ಊಟದ ವ್ಯವಸ್ಥೆ ಬಗ್ಗೆ ಬೇಸರ. ವಾಸ್ತವ್ಯ ಮಾಡದ ಪ್ರಾಂಶುಪಾಲರು, ವಾರ್ಡನ್ ಕರ್ತವ್ಯ ಲೋಪದ ಬಗ್ಗೆ ಎಚ್ಚರಿಕೆ ನೀಡಿದ ನ್ಯಾಯಾಧೀಶರು. ಮಳವಳ್ಳಿ ತಾಲೂಕಿನ ಬಾಚನಹಳ್ಳಿ ಮುರಾರ್ಜಿ ವಸತಿ ಶಾಲೆಗೆ ಶನಿವಾರ ಸಂಜೆ 7 ಗಂಟೆಗೆ ನ್ಯಾಯಾಧೀಶರ ಎಂ ಮಹೇಂದ್ರ ಮತ್ತು ಕಾನೂನು ಸೇವಾ ಸಮಿತಿಯ ತಂಡ ದಿಢೀರ್ ಭೇಟಿ ನೀಡಿ ವಸತಿ ಶಾಲೆಯ ಅವ್ಯವಸ್ಥೆ ಕುರಿತು ಬೇಸರ ವ್ಯಕ್ತಪಡಿಸಿದ್ದಾರೆ. ವಸತಿ ಶಾಲೆಯಲ್ಲಿ ವಾಸ್ತವ್ಯ ಮಾಡದ ಪ್ರಾಂಶುಪಾಲರು ಮತ್ತು ವಾರ್ಡನ್ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಅವರು ದಿನಚರಿಯಂತೆ ಆಹಾರ ಪದಾರ್ಥ ನೀಡದಿರುವ ಬಗ್ಗೆ ಬೇಸರ ವ್ಯಕ್ತಪಡಿಸಿ ಕೂಡಲೇ ಸಮಸ್ಯೆ ಬಗೆಹರಿಸಬೇಕು, ಲೋಪ ಸರಿಪಡಿಸಬೇಕು, ಇಲ್ಲದಿದ್ದರೆ ಕಠಿಣ ಕ್ರಮವಹಿಸುತ್ತೇನೆಂದು ನ್ಯಾಯಾಧೀಶರು ಸಂಬಂಧಪಟ್ಟ ಪ್ರಾಂಶುಪಾಲರಿಗೆ, ವಾರ್ಡನ್ಗೆ, ಶಿಕ್ಷಕರಿಗೆ ಖಡಕ್ ಸೂಚನೆ ನೀಡಿದರು. ಇದೇ ಸಂದರ್ಭದಲ್ಲಿ ಮಕ್ಕಳೊಂದಿಗೆ ಸಂವಾದ ನಡೆಸಿ ಸರ್ಕಾರ ನಿಮ್ಮ ಸಾಧನೆಗೆ ಎಲ್ಲ ರೀತಿಯ ಸೌಲಭ್ಯಗಳು ನೀಡುತ್ತಿದೆ, ತಾವು ಇದನ್ನು ಸದುಪಯೋಗಪಡಿಸಿಕೊಂಡು ಉನ್ನತ ಸಾಧನೆ ಮಾಡುವಂತೆ ಕರೆ ನೀಡಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಅಪಾರ ಸರ್ಕಾರ ವಕೀಲರಾದ MS ಶ್ರೀಕಂಠಸ್ವಾಮಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಬಳಸಿಕೊಂಡು ಉನ್ನತ ಸಾಧನೆ ಮಾಡುವಂತೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಕಾನೂನು ಸೇವಾ ಸಮಿತಿಯ ಹಾಗೂ ವಕೀಲರ ಸಂಘದ ಉಪಾಧ್ಯಕ್ಷ VM ಮಲ್ಲಪ್ಪ, ವಕೀಲರ ರಾಜೇಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿಶೇಷ ವರದಿ ಮಾಗನೂರು M ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಕಷ್ಟಪಟ್ಟು ಓದಿದೆ. ಮೊರಾರ್ಜಿ ದೇಸಾಯಿ ಸ್ಕೂಲ್ ಅಂತ ಸಿಗ್ಬೇಕಾದ್ರೆ ಕಷ್ಟ ಇದು. ಅದೆಲ್ಲ ಎಕ್ಸಾಮ್ ಎಲ್ಲ ಬರೀಬೇಕಲ್ಲ, ಚೆನ್ನಾಗಿ ಓದ್ಬೇಕು, ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಬರೀಬೇಕು, ರಾಜಧಾನಿ ಇಂಜಿನಿಯರ್ಸ್ಬೇಕು, ಚೆನ್ನಾಗಿ ಓದಿಗೆಲ್ಲ ಗುಡ್ ಕಟ್ಕೊಂಡು ಚೆನ್ನಾಗಿ ಓದ್ಬೇಕು, ಬರುವಾಗರು ರಾಜಧಾನಿ ಇಂಜಿನಿಯರ್ಸ್ ಬೇಸ ತರಿಸ್ಕೊಂಡು ಮತ್ತಿಗೆಲ್ಲ ಜಗಳ ಮಾಡಿದ್ರು ಹಂಗೆಲ್ಲ ಮಾಡ್ಬೋದು. ಬೇಸ ಚೆನ್ನಾಗಿ ಓದಿ ಜಗಳ ರೇಸ್ ಮಾಡ್ಬೇಡಿ, ಮಾಡ್ಬೋದು. ಫೆಸಿಲಿಟಿ ಚೆನ್ನಾಗಿ ಕಡಿಮೆ ಇರ್ಬೋದು ಮಾಡಬೇಡಿ. ಆ ಟೈಮಲ್ಲಿ ಇದ್ದೇ ಫೆಸಿಲಿಟಿ ಇದ್ದೇ ಕಡಿಮೆ ಇರ್ಬೋದಿಂದ ಆ ಟೈಮಲ್ಲಿ ಕೇಳಿದಾಗ ಏನು ಫೆಸಿಲಿಟಿ ಇರಲಿಲ್ಲ ಅಂತ ಕಾಲದಲ್ಲಿ ಏನು ಫೆಸಿಲಿಟಿ ಇರಲಿಲ್ಲ, ಅವ್ರು ಹೋಗಿದ್ದಾರೆ ಅಂತ ಕಾಲದಲ್ಲೆಲ್ಲ ಫೆಸಿಲಿಟಿ ಇಲ್ಲ, ಅದಿಲ್ಲ, ಕಿಡ್ನಿ ಸರಿ ಇಲ್ಲ, ಅದಿಲ್ಲ ಅಂತೆಲ್ಲ ಅನ್ಬಾರ್ದು. ನಮಗೆ ಫೆಸಿಲಿಟಿ ಇಲ್ಲ, ಅದೇನಿಲ್ಲ, ಕಿಡ್ನಿ ಸರಿ ಇಲ್ಲ, ಮಾಡಲ್ಲ ಅಂತೆಲ್ಲ ಅನ್ಬಾರ್ದು. ನಾಲ್ಕು ದೊಡ್ಡ ಸಮಸ್ಯೆಗಳೇನಿಲ್ಲ, ಚೆನ್ನಾಗಿ ಮಾಡೋಣ ಅಷ್ಟನ್ನ. ಒಳ್ಳೆ ಹೆಸರು ತಗೊಂಡು ದೊಡ್ಡ ಸಮಸ್ಯೆಗಳಿಲ್ಲ, ಮತ್ತೆ ಚೆನ್ನಾಗಿ ಬರೀ ಒಳ್ಳೆ ಹೆಸರು ತಗೊಂಡು ಹೋಳಿಗೆ ಮತ್ತೆ ಆತರ ಏನಾದ್ರು ಸಮಸ್ಯೆಗಳು ಬಂದ್ರೆ ಅಥವಾ ಹೊರಗಡೆಯಿಂದ ಏನಾದ್ರು ಹೊರಗಡೆಯಿಂದ ಏನಾದ್ರು ಸಮಸ್ಯೆ ಬಂದ್ರೆ ಕೇಳ್ತೀವಲ್ಲ. ಮುಂದಿನ ಸರ್ಕಾರಿ ಶಾಲೆಗಳಾಗಲಿ ಅಥವಾ ವಸತಿ ಶಾಲೆಗಳಾಗಲಿ, ಸರ್ಕಾರಿ ಶಾಲೆಗಳಾಗಲಿ ಅಥವಾ ವಸತಿ ಶಾಲೆಗಳಾಗಲಿ, ಈಗ ನೀವು ಎಲ್ಲೆಲ್ಲೋ ಯಾವುದೋ ಹಳ್ಳಿಗಳಿಂದ ಬಂದಿರ್ತೀರ, ನಿಮ್ಮ ಈಗ ನೀವು ಎಲ್ಲೆಲ್ಲೋ ಯಾವುದೋ ಹಳ್ಳಿಗಳಿಂದ ಚೆನ್ನಾಗಿದೆ ಆದ್ರೆ ಈ ವ್ಯವಸ್ಥೆ ಕೆಲವೊಂದು ನಂಬ್ಕೊಂಡು ತುಂಬಾ ಅಗತ್ಯ ಇರುತ್ತೆ. ಆದ್ರೆ ಈ ವ್ಯವಸ್ಥೆ ಕೆಲವು ಹೋಗಿ ತುಂಬಾ ಅಗತ್ಯ ಇರುತ್ತೆ. ಇನ್ನು ಕೆಲವು ಕಡೆ ಅನ್ಕೊಳ್ಳೋಕೆ ಹೋಗಿ ಇರುತ್ತೆ. ಸೊ ಆ ತರ ಅನ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಆ ತರ ಯಾವುದು ವಿಚಾರಣೆ ಮಾಡಬೇಕು, ನ್ಯಾಯಾಧೀಶರಿಗೆ ವಿಚಾರಣೆ ಮಾಡೋದು. ಈಗ ನಿಮಗೆ ಇಲ್ಲಿ ಏನು ಸಮಸ್ಯೆ ಇದೆ, ಈಗ ನಿಮಗೆ ಏನು ಸಮಸ್ಯೆ ಇದೆ, ಯಾವುದು ಕೂಡ ಇಷ್ಟವಾಗಿರಬಹುದು. ಇದು ಯಾವುದು ಕೂಡ ಯಾರಾದರೂ ಕೂಡ ಇಷ್ಟಪಡಲ್ಲ. ಟೀಚರ್ ಸಂಬಂಧಿಗಳಿಗೆ ಆಯ್ತಾ, ಯಾರು ಎದುರ್ಕೋಬೇಡಿ, ನಿಮ್ಮ ಅನುಕೂಲ ನೀವೇ ಯಾರು ಎದುರ್ಕೋಬೇಡಿ. ನಿಮ್ಮ ಅನುಕೂಲಗಳನ್ನೇ ಈ ಶಾಲೆ ಆಯ್ತಾ. ಇದೇ ವ್ಯವಸ್ಥೆ ಇಲ್ಲೇ ಇದ್ರೆ ಎಲ್ಲವೂ ಚೆನ್ನಾಗಿದ್ರೆ, ಏನಾದ್ರು ಇದ್ರೆ ಪಾಸಿಟಿವ್ ಇಂದ ಇದ್ರೆ ಎಲ್ಲವೂ ಚೆನ್ನಾಗಿದ್ರೆ, ಏನಾದ್ರು ಆಗಿರ್ಲಿ ಪಾಸಿಟಿವ್ ಆಗಿ ಯಾರಾದ್ರೂ ಹೇಳೋದಿದ್ರೆ ಕೈ ಎತ್ತಿ ಕೇಳು. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.